ವಿಶೇಷವಾದಂಥ ದಿನ ಶಿವರಾತ್ರಿ. ದೇಶದಾದ್ಯಂತ ಎಲ್ಲ ಮಂದಿರಗಳಲ್ಲಿ ಕೂಡ ಇವತ್ತು ಶಿವರಾತ್ರಿ ನಡೀತಾ ಇದೆ, ಜಾಗರಣೆ ನಡೀತಾ ಇದೆ, ಭಜನೆ ನಡೀತಾ ಇದೆ, ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮಹಾಕುಂಭಮೇಳದಲ್ಲಿ 65 ಕೋಟಿಗಿಂತಲೂ ಹೆಚ್ಚು ಜನ ಶಿವನ ಹೆಸರು ಹೇಳ್ಕೊಂಡು ಸ್ನಾನ ಮಾಡಿದ್ರು. ಆ ಗಂಗೆಯಲ್ಲಿ ಮಿಂದು ಪಾವನರಾದರು. ಈ ರೀತಿ ಜಗತ್ತಿನಾದ್ಯಂತದಿಂದ ಜನರನ್ನ ಆಕರ್ಷಣೆ ಮಾಡುವಂತ ಒಂದು ದೇವರು ಅವನು ಶಿವ. ಖುಷಿಯಾಗತ್ತೆ. ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೆಂಗಳೂರಲ್ಲಿ ಕೂಡ ಜನ ಇವನನ್ನ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾ ಇದ್ದಾರೆ, ಇಂಥ ಕಾರ್ಯಕ್ರಮಗಳಿಗೆ ಸೇರ್ತಾ ಇದ್ದಾರೆ. ಇವತ್ತು ಮಲ್ಲೇಶ್ವರಮಲ್ಲಿ ಡಾಕ್ಟರ್ ಅಶ್ವತ್ಥನಾರಾಯಣ ಅವರ ನೇತೃತ್ವದಲ್ಲಿ ಜಾಗರಣೆಯನ್ನು ಮಾಡಿಸುವಂತ ಕಾರ್ಯಕ್ರಮಗಳ ಮೂಲಕ ಜನರನ್ನ ಧಾರ್ಮಿಕತೆಯ ಕಡೆಗೆ, ಶಿವನ ಆರಾಧನೆ ಕಡೆಗೆ ಸೆಳೆಯುವಂತ ಒಂದು ಕೆಲಸ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ನಾವೆಲ್ಲರೂ ಭಾಗಿಯಾಗಿದ್ದೀವಿ, ಜನ ಭಾಗಿಯಾಗಿದ್ದಾರೆ. ಇದು ಸಂತೋಷ. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯನ ಕೋರ್ತಾ ಇದ್ದೀನಿ. ಇವತ್ತು ಭಗವಂತನ ಶಿವನ ಮೊರೆ ಹೋಗಿ ಅವನ ಒಂದು ಆಶೀರ್ವಾದ ಪಡೆದು ಇನ್ನು ಉತ್ತಮವಾಗಿ ನಮ್ಮ ಕಾರ್ಯಗಳಲ್ಲಿ, ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಶ್ರದ್ಧೆ ಭಕ್ತಿಯನ್ನು ವಹಿಸಿ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು, ಸತ್ಕಾರ್ಯಗಳನ್ನು ಮಾಡಬೇಕು. ಇವತ್ತು ಹಲವಾರು ಜನ ಹಲವಾರು ರೀತಿಯಲ್ಲಿ ಈ ಮಹಾಶಿವನನ್ನು ಪೂಜಿಸ್ತಾರೆ. ಇವತ್ತು ಸಂಗೀತದ ಮೂಲಕ, ನೃತ್ಯದ ಮೂಲಕ, ಪೂಜೆಯ ಮೂಲಕ, ಅಭಿಷೇಕ, ವಿವಿಧ ರೀತಿಯಾದಂಥ ಭಕ್ತಿಗಳ ಮೂಲಕ ಇಡೀ ವಿಶ್ವದಲ್ಲಿ ಆಚರಣೆ ಆಗ್ತಿದೆ. ಇವತ್ತು ನಮ್ಮ ಮಲ್ಲೇಶ್ವರಂನಲ್ಲಿ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡೋ ಮೂಲಕ ನಾಡಿನ ಪ್ರಸಿದ್ಧ ಕಲಾವಿದರನ್ನು ಕರೆಸಿ ಇಲ್ಲಿ ಶಿವರಾತ್ರಿಯ ಜಾಗರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ 12 ಜನ ಈ ಕಲಾವಿದರಿಗೆ ಸನ್ಮಾನ ಮಾಡ್ತಿದ್ದೀವಿ. ಪದ್ಮಶ್ರೀ ಪಡೆದಂಥ ಎಲ್ ಸುಬ್ರಹ್ಮಣ್ಯಂ ಅವರು, ಪದ್ಮ ವಿಭೂಷಣ ಪಡೆದಂಥ ಎಲ್ ಸುಬ್ರಹ್ಮಣ್ಯಂ, ಪದ್ಮಶ್ರೀ ಪಡೆದಂಥ ಅನುಪಮ ಹೊಸಕೇರಿ ಅವರು, ಹಾಸನ್ ರಘು ಅವರು ಮತ್ತು ಇತರ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರು, ಡಾಕ್ಟರ್ ಜಯಲಲಿತಾ ಅವರು, ಜಯಲಕ್ಷ್ಮಿ ಅವರು ಮತ್ತು ನಿರುಪಮ ರಾಜೇಂದ್ರ ಅವರು ಮತ್ತು ಈ ರೀತಿ ಗಣ್ಯಮಾನ್ಯರು, ರಮೇಶ್ ಅಣ್ಣನವರು, ಎಲ್ಲ ಗಣ್ಯಮಾನ್ಯರನ್ನು ಕರೆಸಿ ಇವತ್ತು ಅವರಿಗೆ ಗೌರವ ಸಲ್ಲಿಸಿ ಈ ಒಂದು ವೇದಿಕೆ ಮಹಾಶಿವನ ಆರಾಧನೆ ಮಾಡಲಿಕ್ಕೆ ಇವತ್ತೇನು ಎಲ್ಲ ಕಲಾವಿದರು ಮಾಡ್ತಿದ್ದಾರೆ ಅದನ್ನು ನೋಡಿ ನಮ್ಮ ಭಕ್ತಾದಿಗಳು ಸಹ ಭಾಗವಹಿಸುವಂಥದ್ದಾಗ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.